ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವಿದ್ದೀವಿ ನಿಲ್ಕಣ್ಣಲ್ಲಿ. ಇವತ್ತು ಬಸವೇಶ್ವರ ಟೆಂಪಲ್ ಅಲ್ಲಿ ಬನ್ನಿ. ಇದು ಬಸವನ ಗುಡಿ ಮತ್ತು ಇದು ನವಗ್ರಹ ಗುಡಿ. ಅಲ್ಲಿ ಒಂದು ಮಾಯಮ್ಮ ಗುಡಿ ಇದೆ, ಅದು ಆಮೇಲೆ ಹೋಗಿ ನೋಡ್ಕೊಂಡು ಬರೋಣ. ಈಗ ಬನ್ನಿ ಬಸವನ ಗುಡಿ ನೋಡ್ಕೊಂಡು ಬರೋಣ. ಸ್ಟಾರ್ಟ್. ಹೇಳಿ, ಇನ್ನ ಹೇಳಿ. ಓಕೆ, ಸ್ಟಾರ್ಟ್. ಇದು ಹೋಮ ಮಾಡಿರೋದು ಮೊನ್ನೆ ನೈಟ್ ಎಲ್ಲ ಹೋಮ ನಡೀತಾ ಇತ್ತು ಇಲ್ಲಿ ನೋಡಿ. ಓಕೆ, ಈಗ ಮೇನ್ ಟೆಂಪಲ್ನ ನೋಡ್ಕೊಂಡು ಬರೋಣ ಬನ್ನಿ. ಇದು ಗರ್ಭಗುಡಿ, ಇದು ಬಸವೇಶ್ವರನ ದೇವಸ್ಥಾನ. ಇಲ್ಲಿ ತುಂಬ ಗ್ರೇಟ್ ಆರ್ಕಿಟೆಕ್ಚರ್ ಇದೆ. ಇಲ್ಲಿ 3 ವರ್ಷ ತಗೊಂಡು ಟೈಮು ಇದನ್ನ ಕಟ್ಟಕ್ಕೆ. ಊರಿನ ಜನ ಎಲ್ಲ ಸೇರಿಸಿ 3 crore ಖರ್ಚು ಮಾಡಿದ್ದಾರೆ ಈ ದೇವಸ್ಥಾನ ಕಟ್ಟಕ್ಕೆ. ಬನ್ನಿ ಈಗ ದೇವಸ್ಥಾನ ಒಳಗಡೆ ನೋಡೋಣ. kg ಕೊಟ್ಟು ಅವ್ರು ಮಾಡ್ಕೊಂಡವ್ರೆ. ಹಂಗ 1 kg ಮಡ್ಗೋದಿಲ್ಲ ಅವರು. ಗರ್ಭಗುಡಿ ಸುತ್ತಮುತ್ತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇದು ಬಸವೇಶ್ವರ ದೇವಸ್ಥಾನ. ಇಲ್ಲಿ ಮುಗುಂಡೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲಿದೆ. ಬನ್ನಿ ನೋಡ್ಕೊಳ್ಳೋಣ. ನೆನ್ನೆ ಎಲ್ಲ ಓಪನಿಂಗ್ ಆಯಿತು, ಸೆಲೆಬ್ರೇಷನ್ ಸ್ವಾಮಿ ಪೂಜೆ ನಡೀತು. ಎಷ್ಟು ಚೆನ್ನಾಗಿದೆ ನೋಡ್ತೀವಿ. ಇದು ಬಸಪ್ಪನ ಸನ್ನಿಧಿ. ಇಲ್ಲಿ ಒಂದು ಬಸಪ್ಪ ಇದ್ದಾರೆ, ಬನ್ನಿ ನೋಡ್ಕೊಂಡಿರೋಣ. ಇಲ್ಲಿ ನೋಡಿ ಬಸಪ್ಪ ಎಷ್ಟು ಚೆನ್ನಾಗಿದ್ದಾರೆ. ಬನ್ನಿ ಮೇಲೋಗೋಣ. ಇಲ್ಲಿ ಕಲಸ ಇಟ್ಟಿದ್ದಾರೆ, ಕಲಸ ಎಲ್ಲ ಆಶೀರ್ವಾದ ಪಡ್ಕೊಂಡು ಬರೋಣ. ಅಲ್ಲಿ ನೋಡಿ, ಅಲ್ಲಿ ಭಕ್ತಾದಿಗಳ ಆಶೀರ್ವಾದ ತಗೊಳ್ಳೋಕ್ಕೆ ಮೆಟ್ಲುಗಳು ಮಾಡಿದ್ದಾರೆ. ಬನ್ನಿ ಹೋಗೋಣ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮರದಲ್ಲಿ ಮೇಲೆ ಹೋಗಿ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಇದು ಕೆರೆಗಳಿದೆ, ಅಲ್ಲಿ ಗದ್ದೆ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ಇಲ್ಲಿ ಅಂಗಡಿಗಳೆಲ್ಲ ಇದೆ. ಮತ್ತು ಆ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಊರು, ಗುಡ್ಡ ಎಲ್ಲ. ನನಗಂತೂ ಈ ಊರು ತುಂಬ ಇಷ್ಟ ಆಯಿತು. ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಕೊಳ್ಳಿ, ನೇಚರ್ನ ನೋಡಿ. ಬನ್ನಿ ಇವಾಗ ಗುಡಿ ನೋಡ್ಕೊಂಡು ಬನ್ನಿ. ವಿಗ್ರಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈಗ ಮಾಯಮ್ಮ ದೇವಸ್ಥಾನ ನೋಡ್ಕೊಂಡು ಬರೋಣ ಬನ್ನಿ. ಇದು ವೀರಭದ್ರ ಗುಡಿ, ಬಟ್ ಇದು ಕ್ಲೋಸ್ ಆಗಿದೆ. ತುಂಬ ಚೆನ್ನಾಗಿದೆ. ಅದು ಕನ್ಸ್ಟ್ರಕ್ಷನ್ ಆಗುವಾಗ ಬಸಪ್ಪ ಇಲ್ಲೇ ಎತ್ತಿದ್ದು ನೋಡಿ. ಈಗ ಮಾಯಮ್ಮ ಗುಡಿಗೆ ಹೋಗೋಣ. ಇಲ್ಲಿಂದ ತಗಂದ್ರೆ ಇದು ಮಾಯಮ್ಮನ ಗುಡಿ. ಬನ್ನಿ ಹೋಗೋಣ. ಕ್ಲೋಸ್ ಆಗಿದೆ, ಆದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಈಗ ಬನ್ನಿ, ಇದು ಮಾಯಮ್ಮ ತುಂಬ ಪವರ್ಫುಲ್ ದೇವಿ. ಇಲ್ಲಿ ನೋಡಿ ಗೆದ್ಲು ಹತ್ಕೊಂಡ್ಬಿಟ್ಟಿದೆ, ಅದು ನೋಡ್ಕೊಂಡ್ಬರೋಣ ಬನ್ನಿ.
ಮಾಡಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತೆ ಇಲ್ಲಿ ಒಂದು ಕಟ್ಟೆ ಇದೆ. ಊರಲ್ಲಿ ಯಾವುದೇ ಕಾರ್ಯ ನಡೆದ್ರು ದೇವ್ರನ್ನೆಲ್ಲ ಇಲ್ಲೇನೆ ತೊಳೆಯೋದು. ಎಷ್ಟು ಚೆನ್ನಾಗಿದೆ ನೋಡಿ, ಆಳವಾಗಿ ದೊಡ್ಡಕ್ಕೆ ಇಲ್ಲೊಂದಿದೆ ನೋಡಿ. ಈಗ ಬೀರಪ್ಪನ ಗುಡಿ ನೋಡಿ, ಇಲ್ಲಿ ಬ್ಯಾನರ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ನಮ್ಮ ಅಣ್ಣನೂ ಇದ್ದಾನೆ ಅಲ್ಲಿ ನೋಡಿ. ಹೋಗೋದು ಮಾಡು. ಇದು ಬೊಮ್ಮಪ್ಪನ ಗುಡಿ, ಎಷ್ಟು ಚೆನ್ನಾಗಿದೆ. ಬಾಗಿಲು ಹಾಕಿದ್ದಾರೆ, ಹೋಗೋಕ್ಕಾಗಲ್ಲ ಈಗ ನಾವು. ಸೊ ಬನ್ನಿ ಬೀರಪ್ಪನ ಗುಡಿಗೆ ಹೋಗೋಣ. ನೋಡಿ ಇಲ್ಲಿ ಬೀರಪ್ಪನ ಗುಡಿ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ವರ್ಷ ಜಾತ್ರೆ ನಡೀತದೆ, ತುಂಬಾ ಸೂಪರ್ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ. ಸಕ್ಕತ್ತಾಗಿದೆ ವ್ಯೂ. ಅದು ಬಹಳ ಖರ್ಚು ಮಾಡಿದ್ದಾರೆ ಇದನ್ನ ಮಾಡೋಕ್ಕೆ. ಈಗ ಸ್ವಲ್ಪ ದಿನದಲ್ಲಿ ರೆಡಿ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಆನೆಗಳು ಕೂಡ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮೂರಲ್ಲಿ ಒಂದು ಸಿಂಚನ್ ನದಿ ಕಟ್ಟಿದ್ದಾರೆ, ಅದು ತುಂಬ ದೊಡ್ಡ ಡ್ಯಾಮ್. ಬನ್ನಿ ನೋಡ್ಕೊ ಬರೋಣ. ಹಿಂಗೋದ್ರೆ ಊರು, ಹಿಂಗೋದ್ರೆ ಡ್ಯಾಮು. ಬನ್ನಿ ಡ್ಯಾಮ್ಗೆ ಹೋಗಿ ಬರೋಣ. ನೋಡಿದ್ದೀರಾ? ಯಾರು ಕರ್ಕೊಂಡು ಬಂದಿದ್ರು? ನೋಡಿ ನಮ್ಮೂರು ನಿಲ್ಕೊಂಡ್ಬಂದು ಇದು ಶಿಂಚನ್ ನದಿಗೆ ಕಟ್ಟಿರೋ ಡ್ಯಾಮು ನೋಡಿ, ಎಷ್ಟು ಚೆನ್ನಾಗಿದೆ. ಓಕೆ ಗೈಸ್, ಇದು ಎಂಡ್ ಆಫ್ ದ ವಿಡಿಯೋ. ಇಷ್ಟು ನಿಮ್ಗೆ ಯಾರಿಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಸಾರಿ ಮತ್ತೊಂದು ವಿಷಯ ಮರ್ತೋದು ಏನು ಅಂದರೆ, ಇದು ಮಾಡೋಕ್ಕೆ ಸ್ಟ್ಯಾಂಡ್ ಕೊಟ್ಟಿರೋರು ಜೈ ಕುಮಾರ್ ಅಂತ, ಸ್ಟೋರಿ ಮತ್ತು ಡೈರೆಕ್ಟ್ ಮಾಡಿರೋರು ಪವನ್ ಕುಮಾರ್ ಅಂತ, ಮತ್ತು ಹೆಲ್ಪ್ ಮಾಡಿರೋರು ಜೀವನ್, ಮತ್ತು ರೆಕಾರ್ಡ್ ಮಾಡೋಕ್ಕೆ ಫೋನ್ ಕೊಟ್ಟಿರೋರು ಅನನ್ಯ. ಅವರೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಬಾಯ್. ಸರಿ ಮತ್ತೊಂದು ವಿಷಯ ಮರ್ತೋದೆ. ಇವಾಗ ನಾನು ನಿಲ್ಕಂಡಲ್ಲಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಭಕ್ತಾದಿಗಳೆಲ್ಲ ಬನ್ನಿ, ತುಂಬ ದೇವಸ್ಥಾನಗಳಿದೆ. ಬೀರಪ್ಪನ ಗುಡಿ ಕಟ್ತಾ ಇದ್ದಾರೆ, ತುಂಬ ದೊಡ್ಡ ದೇವಸ್ಥಾನ. ಈಗ ಬೊಮ್ಮಪ್ಪನ ಗುಡಿ ಇದೆ, ಎಲ್ಲ ಚೆನ್ನಾಗಿರೋ ದೇವಸ್ಥಾನಗಳಿದೆ. ಬಸವೇಶ್ವರನ ಗುಡಿ ಅದು ಇವಾಗ ಓಪನ್ ಮಾಡಿರೋದು, ಎಲ್ಲ ಚೆನ್ನಾಗಿದೆ. ಬಂದು ನಿಲ್ಕಂಡಲ್ಲಿ ನಾವು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗುತ್ತೆ. ಬಾಯ್.